ಇನ್ನು ಮೈಸೂರು ದಸರಾ ನಾಡಿದ್ದು ಜಂಬೂ ಸವಾರಿ ಇದೆ. ಸೊ ಜಂಬೂ ಸವಾರಿಗೆಲ್ಲ ತಯಾರಿ ಆಗಬೇಕಲ್ಲ, ಹಾಗಾಗಿ ರಿಹರ್ಸಲ್ ಕೂಡ ಮಾಡಲಾಯಿತು. ಮೊನ್ನೆ ಆದಂಥ ತಮಿಳುನಾಡಿನಲ್ಲಿ ಕರೂರು ಪ್ರಕರಣ ಆದ ನಂತರ ಸ್ವಲ್ಪ ಅಲರ್ಟ್ ಆಗಿಬಿಟ್ಟಿದ್ದಾರೆ ಪೊಲೀಸರು. ಹಾಗಾಗಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಜನ ನೂಕುನುಗ್ಗಲು ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಳಗಡೆಗೆ ಜಂಬೂ ಸವಾರಿ ಆರಂಭವಾಗುವಂಥ ಸಂದರ್ಭದಲ್ಲಿ ಆಸನದ ವ್ಯವಸ್ಥೆಗಳಿರುತ್ತೆ. ಅಲ್ಲಿಗೆ ಹೆಚ್ಚಿನ ರೀತಿಯಾದಂತಹ ಆಸನದ ವ್ಯವಸ್ಥೆ ಮಾಡಿಲ್ಲ. ಸ್ವಲ್ಪ ಸೀಟ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಕಾರಣ ನೂಕುನುಗ್ಗಾಟಗಳು ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ರಿಹರ್ಸಲ್ ಕೂಡ ನಡೆದಿದೆ. ಅವತ್ತಿನ ದಿನ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ಥರ ಮಾಡಿಕೊಂಡು ರಿಹರ್ಸಲ್ ಮಾಡಿ ಪ್ರಯತ್ನನ ಮಾಡಿದ್ವಿ. ಇದು ಫೈನಲ್ ಅಲ್ಲ ಮೇಡಮ್? ಹೌದು, ಇವತ್ತು ಲಾಸ್ಟ್ ರಿಹರ್ಸಲ್ ಇರುತ್ತೆ. ನಾಳೆಯಿಂದ ರೆಗ್ಯುಲರ್ ಆಗಿ ಬಂದೋಬಸ್ತ್, ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಇದು ಹೊರತುಪಡಿಸಿ ಸೆಕ್ಯೂರಿಟಿ ಯಾವ ರೀತಿ ಇದೆ? ಆಲ್ರೆಡಿ ನಾನು ಹೇಳಿದ್ದೀನಿ ತಮಗೆ, ಫಸ್ಟ್ ಫೇಸು ಸೆಕೆಂಡ್ ಫೇಸಲ್ಲಿ ನಾವು 2 ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಂತ. ಸೆಕೆಂಡ್ ಫೇಸ್ಗೆ ಏನಿದೆ ಹೆಚ್ಚಿನ ಸಿಬ್ಬಂದಿ ಇವತ್ತು ನೆನ್ನೆ ಬಂದಿದ್ದಾರೆ.